ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸಿಂಪಲ್ ಆದಂಥ ಲಂಚ್ನ ತೋರಿಸ್ಬೇಕು ಅಂತ ಇದ್ದೀನಿ. ಸೊ ನಾನಿಲ್ಲಿ ಬೀಟ್ರೋಟ್ ರಸಮ್ನ ಮಾಡಿದ್ದೀನಿ ಮತ್ತು ಇದಕ್ಕೆ ಒಂದು ಕಾಂಬಿನೇಷನ್ ಆಗಿ ಆಲೂ ಗೋಬಿ ಫ್ರೈನ ಕೂಡ ಮಾಡಿದ್ದೀನಿ. ತುಂಬ ಸಿಂಪಲ್ಲು. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದ್ದರೆ 10 ನಿಮಿಷದಲ್ಲಿ ಲಂಚ್ನ ರೆಡಿ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಬೀಟ್ರೋಟ್ ರಸಮ್ ಅಂದರೆ ತುಂಬ ಜನಕ್ಕೆ ಯಾವುದಾದ್ರೂ ಹೋಟೆಲ್ಗೆ ಹೋದಾಗ ನೆನಪಿರುತ್ತೆ. ಅದರಲ್ಲಿ ನಿಮಗೆ ರಸಮ್ ಜೊತೆ ಇದು ಬೀಟ್ರೋಟ್ ರಸಮ್ನ ಕೊಟ್ಟಿರ್ತಾರೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಜಾರಲ್ಲಿ ನಾನು ಬೀಟ್ರೋಟ್ನ ತಗೋತಾ ಇದ್ದೀನಿ. ಸೊ ನಾನಿಲ್ಲಿ ತುಂಬ ಚಿಕ್ಕದು ಬೀಟ್ರೋಟ್ ಇತ್ತು, ಅದಕ್ಕೆ 2 ಬೀಟ್ರೋಟ್ನ ತಗೋತಾ ಇದ್ದೀನಿ. ಮೀಡಿಯಮ್ ಸೈಜ್ ಇದ್ದರೆ 1 ಬೀಟ್ರೋಟ್ ಸಾಕಾಗುತ್ತೆ. ಸೊ ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ. ನಾನಿಲ್ಲಿ 3 ಜನಕ್ಕೆ ಆಗುವಷ್ಟು ಮಾತ್ರ ಮಾಡ್ತಾ ಇರೋದು. ಮತ್ತು ಇಲ್ಲಿ ಹುಳಿ ಟೊಮ್ಯಾಟೊ ಒಂದನ್ನ ಹಾಕ್ತಾಯಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಇದು. ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಅನ್ನೋ ಥರ, ಅಂದರೆ ಒಂದು ಸ್ಮಾಲ್ ಟೊಮ್ಯಾಟೊ ಅಲ್ಲಿ 2 ಸೈಜ್ ಆಗುವಂಥ ಟೊಮ್ಯಾಟೊ ಇದು. ಮತ್ತು ಬೆಳ್ಳುಳ್ಳಿ ನೋಡ್ತಿರ್ಬೋದು, ಒಂದು ಫುಲ್ ಬೆಳ್ಳುಳ್ಳಿನ ಹಾಕಿದ್ದೀನಿ, 1 ಸ್ಪೂನ್ ಮೆಣಸು ಮತ್ತು 1 ಬಿಗ್ ಸ್ಪೂನ್ ಆಗುವಷ್ಟು ಜೀರಿಗೆನ ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಥರ. ಸೊ ಪೇಸ್ಟ್ ಕೂಡ ರೆಡಿ ಆಗಿದೆ. ಮತ್ತು ಇದನ್ನು ಇವಾಗ ನಾವು ಒಗ್ಗರಣೆ ಹಾಕಬೇಕು. ಸೊ ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕೋಬೇಕು. ಸಾಸಿವೆ ಜೀರಿಗೆ 2 ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ನಾನು ಒಂದು 3 ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಹಸಿರು ಮೆಣ್ಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ ಮತ್ತು ಇದಕ್ಕೆ ಚೂರು ಇಂಗು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಂಗು ಸ್ವಲ್ಪ ಜನದ ಮನೇಲಿ ಯೂಸ್ ಮಾಡಲ್ಲ, ಬಟ್ ಈ ರಸಮ್ಗೆಲ್ಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇವಾಗ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಬೀಟ್ರೂಟು ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ಪೆಪ್ಪರು ಜೀರಿಗೆ ಇದನ್ನೆಲ್ಲ ಆ ಪೇಸ್ಟನ್ನ ಆ್ಯಡ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಹೈ ಫ್ಲೇಮೇ ಇಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ಸೊ ನೀಟಾಗೆಲ್ಲ ಫ್ರೈ ಆದಮೇಲೆ ನಾವಿವಾಗ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡ್ತಿರ್ಬೋದು ಎಷ್ಟು ರೆಡ್ ಆಗಿದೆ ಬೀಟ್ರೂಟ್ ಹಾಕಿ ಫ್ರೈ ಮಾಡ್ತಿರೋದಕ್ಕೆ. ಸೊ ಅರಿಶಿನ ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಕಲರ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳಿ ಅರಿಶಿನ ಹಾಕಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವೇನು ರುಬ್ಬಿಟ್ಟಿದ್ವಿ ಆ ಜಾರಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಆ ಜಾರಿಂದ ಆ ನೀರನ್ನ ನಾವೀಗ ಆ್ಯಡ್ ಮಾಡ್ಕೊಳ್ಳೋಣ. ನಾನಾಗಲೇ ಹೇಳ್ದಂಗೆ ನಾನು 3 ಜನಕ್ಕೆ ಮಾಡ್ತಾ ಇರೋ ಅಡುಗೆ ಇದು. ನಿಮಗೆ ಕ್ವಾಂಟಿಟಿ ಬೇಕಿದ್ದರೆ ನಾನು ಏನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೆ ಅದನ್ನ ಡಬಲ್ ತೊಗೊಳ್ಳಿ. ಸೊ ಸ್ವಲ್ಪ ಸಾಲ್ಟ್ ಹಾಕಿ ಈಗ ನಾನು ರಸಮ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಸ್ಪೂನ್ ಆಗುವಷ್ಟು ರಸಮ್ ಪೌಡರ್. ನಿಮ್ಮ ಹತ್ರ ರಸಮ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನೀವು 1 ಸ್ಪೂನ್ ಧನಿಯಾ ಪುಡಿ ಮತ್ತು 1/4 ಸ್ಪೂನು ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ್ಕಾಯಿ ಪುಡಿನ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡು ಅದು ಇಲ್ಲ ಅಂತ ಹೇಳಿದ್ರೆ ನೀವು ಈ ಪೇಸ್ಟ್ ಏನು ಮಾಡ್ಕೋತೀರಾ ಆ ಪೇಸ್ಟ್ ಮಾಡೋವಾಗ ನೀವು ಒಣಮೆಣ್ಸಿಕಾಯಿನ ಆ್ಯಡ್ ಮಾಡಿ ಸ್ವಲ್ಪ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಂಗೂ ಕೂಡ ಮಾಡ್ಬೋದು. ಬಟ್ ನಾನು ತೋರಿಸ್ತಾ ಇರೋದು ಸಿಂಪಲ್ ಮೆಥಡ್, ರಸಮ್ ಪೌಡರ್ನ ಹಾಕಿ. ಈಗ ನಾನು ಹುಣಸೆಹಣ್ಣಿನ ರಸ ಕೂಡ ಆ್ಯಡ್ ಮಾಡಿದೆ. ಸೊ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸೊ ರಸಮ್ ರೆಡಿ ಆಗುತ್ತೆ, ಬಿಸಿ ಬಿಸಿ ರಸಮ್ಮು. ಈಗ ಆಲೂ ಗೋಬಿ ಫ್ರೈನ ನೋಡೋಣ. ಸೊ ಇದು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರನ್ನಕ್ಕಾಗಿರ್ಬೋದು, ಈ ಥರ ರಸಮ್ಗಾಗಿರ್ಬೋದು, ಅಥವಾ ಬರೀ ಚಪಾತಿ ತಿನ್ನೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೂ ಅಷ್ಟೇ ಕರೆಕ್ಟಾಗಿ 10 ನಿಮಿಷ ಸಾಕು. ಮೊದಲು ಪ್ಯಾನಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೂ ಅಷ್ಟೇ ಕರಿಬೇವು ಸೊಪ್ಪು ಬೇಕಾಗುತ್ತೆ. ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡೋವಾಗಲೇ ನಾವು ತೊಳೆದು ನೀಟಾಗಿ ನೀರೆಲ್ಲ ಶೋಧಿಸಿ ಇಟ್ಟಿರುವಂಥ ಕಾಲಿಫ್ಲವರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ನಾನಿಲ್ಲಿ 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೂ ಅಷ್ಟೇ ಒಂಚೂರು ಅರಿಶಿನ ನಾನು ಆ್ಯಡ್ ಮಾಡ್ಕೋತೀನಿ ಫ್ರೈ ಮಾಡೋವಾಗಲೇ. ಚೆನ್ನಾಗಿ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾನು ಹೇಳಿದ್ನಲ್ಲ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳಿ, ಸೊ ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು 2 ಬೇಗ ಕುಕ್ ಆಗಿಬಿಡುತ್ತೆ ಅಂತ ಟೈಮ್ ಏನು ತೊಗೊಳ್ಳಲ್ಲ. ಕಾಲಿಫ್ಲವರು ಮತ್ತು ಪೊಟ್ಯಾಟೊ ಕರೆಕ್ಟಾಗಿ ಇದನ್ನು ನಾವು ಕುಕ್ ಮಾಡಿದ್ರೆ 6-7 ನಿಮಿಷಕ್ಕೆ ಕುಕ್ ಆಗುತ್ತೆ. ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ತಿರ್ಬೋದು. ಸೊ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಇವಾಗಲೇ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ಕರೆಕ್ಟಾಗಿ 1/4 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ ಅಂತ ಏನಂತೀವಿ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ 6-7 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಸೊ ಮಧ್ಯದಲ್ಲಿ ಒಂದೊಂದು ಸಲ ಲಿಡ್ನ ತೆಗೆದು
ತೆಗೆದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ನೋಡ್ತಿದ್ದೀರಲ್ಲ, ಈಗ ಫ್ರೈ ಆಗಿದೆ. ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು 6-7 ನಿಮಿಷ ನಾವು ಕುಕ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಸ್ವಲ್ಪ ತೆಗೆದು ಈ ಥರ ತಿರ್ಕೊಬೇಕು, ಇಲ್ಲಾಂದರೆ ತಳ ಇಟ್ಕೊಳುತ್ತೆ. ಸೊ ಕರೆಕ್ಟಾಗಿ ಇದೊಂದು 4-5 ನಿಮಿಷ ಆಗಿದೆ. ಸೊ ಕಂಪ್ಲೀಟಾಗಿ ಫ್ರೈ ಆಗಲಿ ಇದು. ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 3-4 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಗಿಬಿಡುತ್ತೆ, ಅಂದರೆ ಕಂಪ್ಲೀಟಾಗಿ ಬೆಂದ್ಬಿಡುತ್ತೆ. ಸೊ ನೋಡ್ತಿದ್ರಲ್ಲ, ಈಗ 6-7 ನಿಮಿಷ ಆಗಿದೆ, ಕಂಪ್ಲೀಟಾಗಿ ಕುಕ್ ಆಗಿದೆ. ನಿಮ್ಗೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ಬೋದು. ಸೊ ಈ ಟೈಮಲ್ಲಿ ನಾನು ಒಂದು ಕಟ್ ಮಾಡಿಟ್ಟಿದ್ದಂಥ ಹುಳಿ ಟೊಮ್ಯಾಟೊನೂ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡೆ. ಮತ್ತು ಒಂದು ಅರ್ಧ ಸ್ಪೂನ್ಗಿನ ಚೂರು ಕಮ್ಮಿಯಾಗಿ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು. ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಅಂದರೆ ಗರಂ ಮಸಾಲನೇ ಸಾಕಾಗುತ್ತೆ. ಸೊ ಇದೂ ಅಷ್ಟೇ, ಈ ಟೊಮ್ಯಾಟೊ ಬೇಯೋದಕ್ಕೆ 2 ನಿಮಿಷ ಬೇಕು. ಸೊ ಇದನ್ನು ಅಷ್ಟೇ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ 2 ಮಿನಿಟ್ಸ್ ಆಗಿದೆ, ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಹೇಳಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಆಲೂ ಗೋಬಿ ಫ್ರೈ ಕೂಡ ರೆಡಿ ಆಯಿತು. ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇದನ್ನು ನೀವೇ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಅಷ್ಟು ಒಂದು ಟೇಸ್ಟಿಯಾಗಿರುತ್ತೆ. ಸೊ ಇದೊಂದಿದ್ರೆ ನಾವು ಈ ರೈಸ್ ಜೊತೆ ಅಥವಾ ಚಪಾತಿ ಜೊತೆ ಅಥವಾ ಪೂರಿ ಜೊತೆ ಏನು ಜೊತೆ ಬೇಕಿದ್ರೂ ತಿನ್ಬೋದು, ಅಥವಾ ಸುಮ್ಮನೆ ಮೊಸರನ್ನ ತೊಗೊಂಡು ಜೊತೆಲಿ ಇದನ್ನು ಹಾಕ್ಕೊಂಡು ತಿನ್ಬೋದು. ಸೊ ವೈಟ್ ರೈಸ್ ರೆಡಿ ಇದೆ. ಈಗ ನಾನು ಫ್ರೈ ಮಾಡಿಟ್ಟಿದ್ದಂಥ ಆಲೂ ಗೋಬಿ ಫ್ರೈ ಮತ್ತು ಬೀಟ್ರೋಟ್ ರಸಮ್. ಸೊ ಇವತ್ತಿನ ನಮ್ಮ ಮನೆಯಲ್ಲಿ ಮಾಡಿದಂಥ ಲಂಚು ಇದೆ. ತುಂಬ ಟೇಸ್ಟಿಯಾಗಿತ್ತು. ರಸಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ಹೋಟೆಲಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಹೋಗಿ ಯಾವ ರೀತಿ ರಸಮ್ನ ತಿಂತೀರಾ ಅದೇ ಥರ ಟೇಸ್ಟ್ ಇತ್ತು. ಮತ್ತು ಇದಕ್ಕೆ ಸ್ವಲ್ಪ 1 ಕಪ್ ಮೊಸರನ್ನ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ಲಂಚ್ ಇದೆ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.